ಥ್ಯಾಂಕ್ ಯು. ಸಾರಿ, ನನ್ನ ಹೆಸರು ಶುಭಾ ವೆಂಕಟೇಶ್ ಅಲ್ಲ, ಶುಭಾ ವೇಣುಗೋಪಾಲ್. ನಾನು KPCC ಕಂಟ್ರೋಲ್ ರೂಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ನಮ್ಮ DK ಸಾಹೇಬರ ಒಂದು ನೇತೃತ್ವದಲ್ಲಿ. ಇವತ್ತು ನಾನಿಷ್ಟು ಧೈರ್ಯವಾಗಿ ಮಾತಾಡೋದಕ್ಕೆ ಯಾರಾದ್ರೂ ಹೆಣ್ಮಕ್ಳು ಕೈ ಎತ್ತಿದಾಗ ಯಾಕಂದ್ರೆ ಕೈ ಎತ್ತಿದೆ, ಯಾಕಂದ್ರೆ ಅವ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಹೇಗೆ ನಮ್ಮ ಪ್ರಮುಖ ಮೊದಲನೇ ಸಾಲಿನ ನಾಯಕರ ಜೊತೆಗೆ ಒಂದು ಎರಡನೇ ಸಾಲಿನ ನಾಯಕರು ಮತ್ತೆ ಬೇರೆಯವ್ರಿಗೂ ಅವಕಾಶ ಸಿಗ್ಬೇಕು ಅನ್ನೋದು ಅವ್ರದ್ದು ಒಂದು ಕಲ್ಪನೆ. ಅದು ಇವತ್ತು ಕಾರ್ಯರೂಪಕ್ಕೆ ಬಂದಿದೆ. ಯಾಕಂದ್ರೆ ನನಗೆ ಮಾತಾಡಕ್ ಅವಕಾಶ ಸಿಕ್ಕಿರೋದೆ ಅದಕ್ಕೊಂದು ಸ್ಪಷ್ಟ ನಿದರ್ಶನ. ನನಗೆ ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ನಮ್ಮ ಎಲ್ಲರ ಆರಾಧ್ಯ ದೈವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡೋದಕ್ಕೆ ಈ ಒಂದು ಇಷ್ಟು ಗಣ್ಯರ ಒಂದು ಉಪಸ್ಥಿತಿಯಲ್ಲಿ ಮಾತಾಡಕ್ ಅವಕಾಶ ಸಿಕ್ಕಿದೆ. ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ನಾವು ಎಲ್ಲ ಈ ಭಾರತೀಯ ಮಹಿಳೆಯರು ಗೌರವಯುತವಾದ ಜೀವನ ನಡೆಸೋದಕ್ಕೆ ಭದ್ರ ಬುನಾದಿಯನ್ನ ಹಾಕಿಕೊಟ್ಟರು ನಮ್ಮ ದೇವರಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟೊಂದು ಮಹಿಳೆಯರಿಗೆ ಮತ್ತೆ ನಮ್ಮ ಸಮುದಾಯದ ನಾಯಕರಿಗೆ ಅವಕಾಶ ಮಾಡಿಕೊಟ್ಟಿರೋ ಪಕ್ಷ ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ. ಯಾವಾಗ್ಲೂ ಕಾಂಗ್ರೆಸ್ ಪಕ್ಷನ ಬಡವರ ಪಕ್ಷ, ಮಹಿಳೆಯರ ಪಕ್ಷ, ದೀನದಲಿತರ ಪಕ್ಷ ಅಂತ ಕರೆದಿದ್ದಾರೆ ಹೊರತು ಯಾವತ್ತೂ ಈ ರಾಜ್ಯದಲ್ಲಿ ಬಿಜೆಪಿಯವ್ರನ್ನ JDS ಅವ್ರನ್ನ ಇದ್ರಲ್ಲಿ ಕರೆದೇ ಇಲ್ಲ. ಎಲ್ರು ಈ ದೇಶದಲ್ಲಿ ಎಲ್ಲ ದೊಡ್ಡ ದೊಡ್ಡ ಸಾಹಿತಿಗಳು, ಎಲ್ರು ಕವಿಗಳು, ಎಲ್ರು ಹೆಣ್ಣಿನ ಸೌಂದರ್ಯ ಮತ್ತೆ ಬೇರೆ ಬೇರೆ ರೀತಿ ವರ್ಣನೆಯನ್ನ ಮಾಡ್ತಾ ಇದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರ ದೇಹೋಭಿವೃದ್ಧಿಗೆ ಮತ್ತು ಶ್ರೇಯೋಭಿವೃದ್ಧಿಗೆ ಕಾನೂನನ್ನ ಬರೀತಿದ್ರಂತೆ. ಅಂತ ಕಾನೂನು ಶಾಸನವನ್ನ ಮಾಡಿದಂತಹ ನಮ್ಮ BR ಅಂಬೇಡ್ಕರ್ ಅವರ ಒಂದು ಏನಂತಾರೆ ಉತ್ತೇಜನ ಅವತ್ತು ನಮಗೆ ಕೊಡ್ಲಿಲ್ಲ. ನಮ್ಮ ಹೆಣ್ಮಕ್ಳು ಅಭಿವೃದ್ಧಿಗೆ ಅವ್ರು ಯೋಚನೆ ಮಾಡಿಲ್ಲ ಅಂದ್ರೆ ನಾವ್ ಯಾರು ಇಲ್ಲಿ ನಿಂತ್ಕೊಂಡು ಮಾತಾಡಕ್ಕಾಗ್ಲಿಲ್ಲ, ನಾವು ಹೊರಗಡೆ ಬರೋ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತೆಲ್ರು ಮೀಸಲಾತಿ ಬಗ್ಗೆ ಮಾತಾಡ್ತಾರೆ. ನಮ್ಮ SC/ST ಗೆ 1% ಅಲ್ಲ 0.5% ಜಾಸ್ತಿ ಮಾತಾಡಿದ್ರು ಈ ದೇಶದಲ್ಲಿ ವಾಯ್ಸ್ ರೈಸ್ ಮಾಡ್ತಾರೆ. ಆದ್ರೆ EWS ಏನಿದೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತಾರ, ಅವ್ರಿಗೆ 10% ಮೀಸಲಾತಿಯನ್ನ ಜಾರಿ ಮಾಡಿದ್ರು. ಅದು ಏನ್ 3 ದಿನದಲ್ಲಿ, ಒಂದಿನ ಅದನ್ನ ಬಿಲ್ ಪಾಸ್ ಮಾಡಿದ್ರು, ಇನ್ನೊಂದಿನ ಪಾರ್ಲಿಮೆಂಟ್ ಹೋಯ್ತು, ಇನ್ನೊಂದಿನ ಅದನ್ನ ರಾಷ್ಟ್ರಪತಿಗಳು ಸೈನ್ ಮಾಡಿದ್ರು. EWSS ನ 10% ಜಾಸ್ತಿ ಮಾಡಿದಾಗ ಒಬ್ರು ಕೇಳ್ದೇ ಇರೋಂತ ವಾಯ್ಸು ಅದೇ ನಮಗೆ 1% ಜಾಸ್ತಿ ಮಾಡಿದ ತಕ್ಷಣ ಈ ದೇಶದಲ್ಲಿ ವಾಯ್ಸ್ ರೈಸ್ ಮಾಡಕ್ಕೆ ಎಲ್ರು, ಅದು ಇರೆಸ್ಪೆಕ್ಟಿವ್ ಪೀಪಲ್ ಎಲ್ರೂನು ಎಲ್ಲ ಸಮುದಾಯದವರು ಯಾಕೆ ಇವ್ರಿಗೆ ಮೀಸಲಾತಿ ಅಂತಾರೆ. ನಮ್ಮ ಒಂದು ಈ ನಾವು ನಗರ ಪ್ರದೇಶದಲ್ಲಿರೋ ವ್ಯಕ್ತಿಗಳನ್ನ ನೋಡ್ಕೊಂಡು ನೀವು ನಮ್ಮ ಸ್ಥಿತಿ ಬಗ್ಗೆ ಮಾತಾಡ್ಬೇಡಿ. ನಿಜವಾಗ್ಲೂ ನಮ್ಮ ಸಮುದಾಯ ಮಕ್ಕಳು ಉತ್ತರ ಕರ್ನಾಟಕದ ಕಡೆ ನೋಡಿ, ಮತ್ತೆ ಅವ್ರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ಅದಕ್ಕೆ ಅಂತಾನೆ ನಮ್ಮ ವಿಶೇಷವಾದ ಅನುದಾನವನ್ನ ನೀಡ್ತಾ ಇದ್ದಾರೆ. ಯಾಕಂದ್ರೆ ಅವರು ನಮ್ಮ ಮಕ್ಕಳ ಈ ನಗರ ಪ್ರದೇಶದ ಮಕ್ಕಳಿಗೋಸ್ಕರ ಕಾಂಪಿಟೇಟಿವ್ ಮಾಡಕ್ ಆಗಲ್ಲ ಅನ್ನೋ ಒಂದು ವಿಷಯದಲ್ಲಿ. ಆದ್ರಿಂದ ನಮ್ಗೆ ಸಿಗ್ತಾ ಇರೋ ಮೀಸಲಾತಿ ನಮ್ಗೆ ನ್ಯಾಯಯುತವಾಗಿದೆ. ದಯವಿಟ್ಟು ನಮ್ಮ ಮೀಸಲಾತಿನ ನೀವು ಆಡ್ಕೊಳ್ಬೇಡಿ. ಅದರಿಂದ ಇವ್ರು ಬಂದಿದ್ದಾರೆ. ಜನರಲ್ ಅವ್ರು ಮಾತಾಡ್ತಾರೆ ಎಲ್ಲಾನು ನಿಮ್ಗೆ ಸೌಲಭ್ಯ ಸಿಗ್ತಾ ಇದೆ ಅಂತ. ನಾನ್ ಕೇಳ್ತೀನಿ, SC/ST ಬಿಟ್ರೆ ಇನ್ ಯಾವ ಸೌಲಭ್ಯನು ಯಾವ ಜನಾಂಗಕ್ಕೂ ಸಿಗ್ತಾ ಇಲ್ವಾ? ಯಾರಿಗೂ ಬೇರೆಯವ್ರಿಗೆ ಕೊಡ್ತಾ ಇಲ್ವಾ? ಆದ್ರೆ ಅವ್ರಿಗೆ ಸಿಗ್ತಾ ಇರೋ ಸೌಲಭ್ಯಗಳನ್ನ ಅವ್ರು ಹೇಳ್ಕೊತಾ ಇಲ್ಲ, ಪಬ್ಲಿಸಿಟಿ ಮಾಡಿಲ್ಲ. ನಮ್ಮ SC/ST ಗಳಿಗೆ ಸಿಗೋದನ್ನ ಮಾತ್ರ ಅದನ್ನ ತುಂಬಾ ಹೈಪ್ ಕ್ರಿಯೇಟ್ ಮಾಡಿ ಅದನ್ನ ಮಾತಾಡ್ತಾರೆ. ಆದ್ರಿಂದ ಬೇರೆ ಬೇರೆ ಪಕ್ಷಗಳಲ್ಲಿ ಹೇಗೆ ಇದೆ ಸ್ಥಿತಿಗಳು ನಿಮ್ಗೂ ಗೊತ್ತು. ಅದೇ ನಾವು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ ನಮ್ಗೇನಾದ್ರೂ ಅಲ್ಪ ಸ್ವಲ್ಪ ಅವಕಾಶ ಸಿಗುತ್ತೆ ಮಹಿಳೆಯರಿಗೆ ಅಂದ್ರೆ ಅದು ನಮ್ಮ ಪಕ್ಷದಲ್ಲಿ. ಇವತ್ತು ಸಾಹೇಬ್ರು KPCC ಯಲ್ಲೂ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಗೆ. ಮಹಿಳಾ ಕಾಂಗ್ರೆಸ್ ಅಲ್ಲಾಗ್ಲಿ ಎಲ್ಲ ವಿಂಗ್ ಅಲ್ಲೂ 33% ಇರ್ಬೇಕು ಅಂತ ಹೇಳಿ ಎಲ್ಲ ವಿಂಗ್ಗಳಲ್ಲೂ ಮಹಿಳೆಯರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ.